ನಮಸ್ಕಾರ ಎಲ್ರಿಗೂ. ನಾಳೆ ಜುಲೈ 24ರಂದು ಆಷಾಢ ಅಮಾವಾಸ್ಯೆ ಅನ್ನುವಂಥದ್ದಿದೆ. ಆಷಾಢ ಅಮಾವಾಸ್ಯೆಯಲ್ಲಿ ಸಾಕಷ್ಟು ವ್ರತಗಳನ್ನು ಆಚರಣೆ ಮಾಡಲಾಗುತ್ತೆ. ಆಯಾ ಪ್ರಾಂತಗಳ ಅನುಗುಣವಾಗಿ ಈ ಒಂದು ಪತಿಸಂಜೀವಿನಿ ವ್ರತ ಆಗಿರಬಹುದು, ಅಥವಾ ಭಂಡಾರ ಹಬ್ಬ ಆಗಿರ್ಬೋದು, ಆಟಿ ಅಮಾವಾಸ್ಯೆ, ಕಡೆ ಅಮಾವಾಸ್ಯೆ, ಜ್ಯೋತಿರ್ಸ್ತಂಭ ವ್ರತ ಅನ್ನುವಂಥದ್ದು ಸಾಕಷ್ಟು ವ್ರತಗಳನ್ನು ಆಚರಣೆ ಮಾಡ್ತಾರೆ. ಅದರಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಂಥದ್ದು ಪತಿಯ ಆಯುಷು ಹಾಗೂ ದೀರ್ಘ ಆರೋಗ್ಯ ಅನ್ನುವಂಥದ್ದು, ಆಯುಷು ಅನ್ನುವಂಥದ್ದು ಲಭ್ಯವಾಗಲಿ, ಸಂತಾನ ಅನ್ನುವಂಥದ್ದಾಗಲಿ ಅಂತ ಹೇಳಿ ಮಹಿಳೆಯರು ಮಾಡುವಂಥದ್ದು. ವಿವಾಹಿತರು 5, 9 ಅಥವಾ 16 ವರ್ಷಗಳು ಮಾಡ್ತಾರೆ. ಅವಿವಾಹಿತರಾಗಿದ್ದರೆ ಒಳ್ಳೆಯ ಪತಿ ಅನ್ನುವಂಥವನು ಸಿಗಲಿ ಅಂತ ಹೇಳಿ ಉಮಾಮಹೇಶ್ವರರನ್ನ ಪ್ರಾರ್ಥನೆ ಮಾಡಲಾಗುತ್ತೆ. ಹಾಗೆಯೇ ಉಮಾಮಹೇಶ್ವರರನ್ನ ಪ್ರಾರ್ಥನೆ ಮಾಡುವಂತಹ ವಿಧಾನ ಹೇಗೆ ಅನ್ನುವಂಥದ್ದಾದರೆ, ನೀವು ಉಮಾಮಹೇಶ್ವರ ಅಂತ ಹೇಳಿ 2 ದೀಪಸ್ತಂಭಗಳನ್ನು ತೆಗೆದುಕೊಳ್ಬೇಕು. ಆ 2 ದೀಪಸ್ತಂಭಗಳನ್ನು ಒಂದು ಪೀಠವನ್ನು ಸಿದ್ಧಗೊಳಿಸ್ಕೊಂಡು ಅದರ ಮೇಲೆ ರಂಗೋಲಿಯನ್ನು ಹಾಕಿ, ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ, ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಗಳನ್ನು ಇಟ್ಟು, 2 ದೀಪಸ್ತಂಭಗಳನ್ನು ಕೂಡ ಅದರ ಮೇಲೆ ಇಟ್ಟು, ಎಣ್ಣೆ ಬತ್ತಿಗಳನ್ನು ಹಾಕಿ, ಅರಿಶಿಣದ ಕೊಂಬಿನ ದಾರವನ್ನು ಕಟ್ಟಿ, ಹಾಗೆಯೇ ಗಣಪತಿಯನ್ನು ಅದರ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಶಿವಾಷ್ಟೋತ್ತರ ಹಾಗೂ ಗೌರಿ ಅಷ್ಟೋತ್ತರದಿಂದ ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ಆ ಒಂದು ಜ್ಯೋತಿರ್ಭೀಮೇಶ್ವರರ ವ್ರತವನ್ನು, ಈ ಒಂದು ಜ್ಯೋತಿರ್ಸ್ತಂಭ ವ್ರತವನ್ನು ಮಾಡಿದ ನಂತರ ಪತಿಯ ಕೈಯಲ್ಲಿ 9 ಎಳೆಯ ದಾರವನ್ನು 12 ಗಂಟೆಗಳನ್ನು ಹಾಕಿ, ಅದನ್ನು ನಿಮ್ಮ ಪತಿಯ ಕೈಯಿಂದಲೇ ನಿಮ್ಮ ಕೈಗೆ ಕಂಕಣದ ರೀತಿಯಾಗಿ ಕಟ್ಟಿಸ್ಕೊಂಡು ಪತಿಯ ಪೂಜೆಯನ್ನು ಮಾಡಬೇಕು. ಅವಿವಾಹಿತರಾಗಿದ್ದರೆ 5 ಎಳೆಯ ದಾರವನ್ನು ತೆಗೆದುಕೊಂಡು ನಿಮ್ಮ ತಾಯಿಯ ಕೈಯಲ್ಲಿ 5 ಗಂಟೆಗಳನ್ನು ಹಾಕಿಸಿ ನಿಮ್ಮ ಒಂದು ಕೈಗೆ ಕಟ್ಟಿಸ್ಕೊಂಡು ವ್ರತವನ್ನು ಮಾಡೋದ್ರಿಂದಾಗಿ ನಿಮಗೆ ಒಳ್ಳೆಯ ವರ ಅನ್ನುವಂಥದ್ದು ಸಿಗ್ತಾನೆ. ಹಾಗೆಯೇ ವಿವಾಹಿತರಿಗೆ ಪತಿಯ ಆಯುಷು ಹಾಗೂ ಅವನ ವೃದ್ಧಿ, ಸಂಪತ್ತು ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಈ ರೀತಿಯಾಗಿ ವ್ರತವನ್ನು ನಾಳೆ ಮಾಡ್ಕೊಳ್ಳಿ. ರಾಹುಕಾಲ ಬಿಟ್ಟು ಉಳಿದಂತಹ ಸಮಯಗಳಲ್ಲಿ ಮಾಡ್ಕೊಳ್ಳುವಂಥದ್ದು ಅನುಕೂಲ.